ಕೋಪ, ಇಷ್ಟೊಂದು ದರ್ಪ ಯಾಕೆ ರೆಡಿ? ಏನಾಯ್ತು? ಇದೆಲ್ಲ ನಿನ್ನ ಮೌನದ ಪ್ರತಿಬಿಂಬ. ಶರಣ್ಯನ ಜೊತೆ ಮದುವೆ ಆಗುವಂದ್ರೆ ನಿನ್ನಿಂದ ಬಂದ ಉತ್ತರ ಬರೀ ಮೌನ. ಒತ್ತಾಯ ಮಾಡಿದ್ರು ಪ್ರತ್ಯುತ್ತರವಿಲ್ಲ. ನೋಡೋ, ಕಾರಣ ಏನು ಅಂತ ಸರಿಯಾಗಿ ಹೇಳು. ಇಲ್ಲ ಅಂದ್ರೆ ಪರಿಣಾಮ ನಿನ್ನ ಊಹೆಗೆ ನಿಲುಕದ ರೀತಿಯಲ್ಲಿ ಇರುತ್ತೆ. ಕಾರಣ ಏನೂ ಇಲ್ಲ. ಸದ್ಯ ನನಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಷ್ಟೇ. ಮದುವೆ ಬೇಡ ಅಂದ್ರೆ ಹಾಗೆ ಇರ್ತೀಯ? ಇಲ್ಲ, ನಾನ್ ಸತ್ ಮೇಲೆ ನಿನಗ್ ಬೇಕಾದವ ನೀನೇ ಆಯ್ಕೆ ಮಾಡ್ಕೊಳ್ತೀಯ? ಡ್ಯಾಡಿ, ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸನ್ನ ಮಟ್ಟ ಹಾಕ್ಬೇಡಿ. ಅಪ್ಪಟ್ಟ ಬಂಗಾರದಂತ ನಂಬಿ ನಕಲಿ ಲೇಪನ ಮಾಡಿದನ್ನ ನಾವು ನಂಬಿ ಈಗಾಗಲೇ ಜಾರಿದಾಗಿದೆ. ನಯ ವಿನಯಗಳ ಬೇಕಾದ್ರೆ ಆ ಶರಣನ್ನ ನೀವು ಬೇಕಾದ್ರೆ ನಂಬೋದು, ಆದ್ರೆ ನಾನಂತೂ ನಂಬೋದಿಲ್ಲ. ನನಗೆ ಅವನ ಮೇಲೆ ನಂಬಿಕೆನೂ ಇಲ್ಲ. ವಿಧವೆಗಾದ್ರೂ ಒಂದ್ ಕಡೆ ಅನುಕಂಪದ ಬೆಲೆ ಇದೆ. ಆದ್ರೆ ನೀನು ಜನರ ದೃಷ್ಟಿಯಲ್ಲಿ ಗಂಡನನ್ನು ಬಿಟ್ಟು ಬಂದವಳು. ನೀನ್ಯಾಕೆ ಬಿಟ್ಟು ಬಂದೆ ಅಂತ ನಾನು ನೀನು ಹೇಳಿದ್ರು ಜನರ ದೃಷ್ಟಿಯಲ್ಲಿ ನಂಬಿಕೆ ಅಪನಂಬಿಕೆಗಳ ತರ್ಕ ಒಂದೇ ತರ ಇಲ್ಲ. ಯಾಕೆಂದ್ರೆ ಅವನ ದೋಷವನ್ನು ಕಂಡವರು ಯಾರೂ ಇಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ಶರಣನ ಮದುವೆ ಆಗಲು ಒಪ್ಕೊಳ್ತೀಯೋ ಇಲ್ಲೋ? ಇಲ್ಲ ಇಲ್ಲ ಇಲ್ಲ. ಡ್ಯಾಡಿ, ಏನ್ ಮಾಡ್ತಿದ್ದೀರಾ? ಹಾಗೆಲ್ಲ ಮಾಡ್ಬೇಡಿ. ಕೊಡಿ ಡ್ಯಾಡಿ, ಬಿಟ್ಬಿಡು ನನ್ನ. ಸಾಯ್ಬೇಕು, ನಾನು ಸಾಯ್ಬೇಕು. ಡ್ಯಾಡಿ, ಹಾಗೆಲ್ಲ ಮಾಡ್ಬೇಡಿ. ಬಿಡಿ ಡ್ಯಾಡಿ, ಬಿಡಿ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಹಾಗೆಲ್ಲ ಮಾಡ್ಬೇಡಿ. ನಿಮ್ಗೇನು, ನಾನು ಒಪ್ಕೊಬಿಡ್ತಾನೆ. ಆಯ್ತು, ನಾನು ಮದುವೆಗೆ ಒಪ್ಕೊಳ್ತೀನಿ. ಬಿಡಿ ಅದನ್ನ. ಆಯ್ತು, ಬಿಡು ಮಗಳೇ. ಸಮಾಧಾನ ಮಾಡ್ಕೋ. ಯಾಕೆ ಡ್ಯಾಡಿ ತಾಯಿದ ತಬ್ಬಿನ ಈ ತರ ಕಷ್ಟದಲ್ಲಿ ಸಿಲುಕ್ತಿದ್ದೀರಾ? ಯಾಕೆ ಡ್ಯಾಡಿ? ಇಲ್ಲಮ್ಮ, ಇಲ್ಲ. ನನಗೂ ನಿನ್ನ ಕರುಳಿನ ವಾತ್ಸಲ್ಯ ಎಂಬುದು ತುಂಬಾನೇ ಇದೆ. ನಿನಗೆ ತಾಯಿ ತಂದೆ ಎರಡು ನಾನೇ ಅಲ್ವಾ? ಆಯ್ತಮ್ಮ, ಅಳಬೇಡಮ್ಮ. ನನಗೂ ನಿನ್ನ ಭವಿಷ್ಯದ ಬಗ್ಗೆ ಕಾಳಜಿ ಇರೋದಕ್ಕೆ ಅಲ್ವಾ ಇದೆಲ್ಲ. ಅಂತೂ ಒಪ್ಕೊಂಡಿದೆಯಲ್ಲ, ತುಂಬಾ ಸಂತೋಷ. ನೋಡು, ಇನ್ನೇನೇ ಆದ್ರೂ ಈ ನಿನ್ನ ನಿರ್ಧಾರ ಬದಲಾಗಬಾರದು. ಒಂದು ವೇಳೆ ಹಾಗೇನಾದ್ರೂ ಆದರೆ ಈ ನಿನ್ನ ಡ್ಯಾಡಿ ನೀನಿಲ್ಲ ಸಮಯದಲ್ಲಾದ್ರೂ ಅದನ್ನೇ ಮಾಡೋದು. ಹಾಗಾಗೋದು ಬೇಡ ಅಲ್ವಾ? ಆಯ್ತಮ್ಮ, ಒಳಗಡೆ ಹೋಗಿ ರೆಸ್ಟ್ ಮಾಡು. ಕಬ್ಬಿಣವನ್ನು ಬಗ್ಗಿಸಲು ಒಂದು ವಿಧಾನ, ಬೆಣ್ಣೆಯನ್ನು ಕರಗಿಸಲು ಒಂದು ವಿಧಾನ. ಇವಳು ಒಪ್ಪಿಗೆ ಕೊಟ್ಟಾಗಲೇ ಆದಷ್ಟು ಬೇಗ ಮದುವೆ ಕಾರ್ಯ ಮಾಡಿ ಮುಗಿಸಿ ಬಿಡಬೇಕು.